ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದರೆ ಮುಗೀತು. ಬೇಗ ಎದ್ದೇಳಬೇಕು, ಕೆಲಸ ಮಾಡಬೇಕು, ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು. ಅಯ್ಯೋ, ಇನ್ನು ನಮ್ಮ ಮಗಳನ್ನ ಇದೇ ವರ್ಷ ಸ್ಕೂಲಿಗೆ ಸೇರಿಸಿರೋದು. ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಪಡ್ಡು ದೋಸೆ ಮಾಡಿದ್ದೆ. ಇನ್ನು ನನ್ನ ಮಗಳಿಗೆ ತಿಂಡಿ ತಿನ್ನಿಸಿ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಅಷ್ಟರಲ್ಲಿ ಟೈಮ್ ಆಗಿತ್ತು. ನಾನು ಊಟ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕೆಲವೊಂದು ಸರಿ ಅನಿಸುತ್ತೆ, ನಾವೇ ಯಾಕೆ ಇಷ್ಟೆಲ್ಲ ಕೆಲಸ ಮಾಡಬೇಕು, ಗಂಡು ಮಕ್ಳು ಯಾಕೆ ಮಾಡಬಾರ್ದು ಅಂತ. ಆಮೇಲೆ ಅಯ್ಯೋ, ನಾವು ಚೆನ್ನಾಗಿರಲಿ ಅಂತ ನಮ್ಮನ್ನು ಚೆನ್ನಾಗಿ ನೋಡ್ಕೊಳಕ್ಕೋಸ್ಕರ ಅವ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದು ನಮ್ಮ ಕರ್ತವ್ಯ ಅಂದ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ಹೆಣ್ಮಕ್ಳು ಗ್ರೇಟೇ ಬಿಡಿ. ನೋಡಿ ನನ್ನ ಮಗಳು ಏನೆಲ್ಲ ತರಲೆ ಮಾಡ್ತಾ ಇದ್ದಾಳೆ ಅಂತ. ಕಾಲಿಲ್ವಾ? ಎಲ್ಲೋಗೈತೆ? ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಬಂದೆ. ಪಾಪ ನನ್ನ ಮಗಳು ನಾನು ಹೇಳೋ ಕೆಲಸ ಎಲ್ಲ ಮಾಡ್ತಾಳೆ. ಏನಾದರೂ ತಂದ್ಕೊಂಡು ಕೊಡು ಅಂದರೆ ತಂದ್ಕೊಂಡು ಕೊಡ್ತಾಳೆ. ಸಿರಿ, ನೀರು ತಂಬರಪ್ಪ. ಥ್ಯಾಂಕ್ ಯು. ವೆಲ್ಕಮ್. ಹೋಗಿ ಆಟೋಡ್ಕೊ ಹೋಗು. ಆಮೇಲಿಂದ ಅಂಗಡಿಗೆ ಹೋಗೋಣ. ನನ್ನ ಮಗಳಂತೂ ಸುಮ್ಮನೆ ಇರೋದೇ ಇಲ್ಲ. ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾಳೆ. ನನಗೆ ಈ ದೇವ್ರ ಮೇಲೆಲ್ಲ ಅಷ್ಟೊಂದೇನು ನಂಬಿಕೆ ಇಲ್ಲ. ಬಟ್ ದೇವ್ರ ಪೂಜೆ ಎಲ್ಲ ಮಾಡ್ತೀನಿ. ನನ್ನ ಮಗಳು ಹುಟ್ಟಾದ್ಮೇಲಂತೂ ನಾನು ದೇವ್ರನ್ನ ಅದನ್ನೇ ಕೇಳ್ಕೊಳೋದು. ನನ್ನ ಮಗಳು ಆರೋಗ್ಯವಾಗಿ, ನೆಮ್ಮದಿಯಾಗಿ, ಖುಷಿಯಾಗಿರಬೇಕು ಅಷ್ಟೇ. ಇನ್ನೇನು ನನ್ನ ಮೈಂಡಲ್ಲಿ ಬರೋದೇ ಇಲ್ಲ. ಬಟ್ಟೆ ಇನ್ನೂ ಪೂಜೆ ಮಾಡಿಲ್ಲ. ಅಮ್ಮ, ನಾನು ಪೂಜೆ ಮಾಡಿದ ಮೇಲೆ ಹಾಕೇನೆ. ಸರಿ ಅಲ್ಲಿ. ಇದೇನು? ಓಕೆ. ಏನು? ಸಾಕು. ಸರಿಮ್ಮ.
ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ, ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ. ಹಾಗೆ ಈ ಸಾಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ನೆಮ್ಮದಿ ಸಮಾಧಾನ. ಪೂಜೆ ಕೂಡ ಮುಗೀತು. ಇನ್ನು ಸಂಜೆಗೆ ಈ ಸೊಪ್ಪು ಸಿಗೆ ಸೊಪ್ಪು ಅಂತಾರೆ. ಸೊ ನಮ್ಮ ಕಡೆ ನಮ್ಮ ಅಮ್ಮರ ಮನೆ ಸೈಡೆಲ್ಲ ಈ ಥರ ಸೊಪ್ಪು ಸಿಗೋಲ್ಲ. ಈ ಸೊಪ್ಪು ಯಾರಿಗಾರು ಗೊತ್ತಿದ್ದರೆ ಕಾಮೆಂಟ್ ಮಾಡಿರಿ. ಸಂಜೆ ಮಳೆ ಕೂಡ ಬಂದ್ಬಿಡ್ತು. ಈ ಟೈಮಲ್ಲಿ ಮಳೆ ಬಂದರೆ ರಾತ್ರಿ ಹೊತ್ತು ಕರೆಂಟ್ ಬೇರೆ ಇರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.